ಚಿತ್ರದುರ್ಗದಲ್ಲಿ ಆರೋಗ್ಯ ಇಲಾಖೆಯ ಮತ್ತೊಂದು ಗಂಭೀರ ಸಮಸ್ಯೆ ಬೆಳಕಿಗೆ ಬಂದಿದೆ. ಸಂಚಾರಿ ಆರೋಗ್ಯ ಘಟಕದಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗೆ ಕಳೆದ ಸುಮಾರು 10 ತಿಂಗಳಿಂದ ವೇತನ ಪಾವತಿಸದೇ ಇರುವುದನ್ನು ಖಂಡಿಸಿ ಜಿಲ್ಲಾಡಳಿತ ವಿರುದ್ಧ ಡಿಸಿ ವೃತ್ತದಲ್ಲಿ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಆರಂಭಿಸಲಾಗಿದೆ. ಮಾನ್ಯ ಜಿಲ್ಲಾಧಿಕಾರಿಯವರ ಕಾರ್ಯವ್ಯಾಪ್ತಿಗೆ ಒಳಪಡುವ ಹರೂರ್ ತಾಲೂಕಿನ ಸಂಚಾರಿ ಆರೋಗ್ಯ ಘಟಕದಲ್ಲಿ ಕೆಲಸ ಮಾಡುತ್ತಿರುವ ಸಿಬ್ಬಂದಿ ಈ ಹೋರಾಟಕ್ಕೆ ಮುಂದಾಗಿದ್ದಾರೆ. ಸುಮಾರು 30 ಮಂದಿ ಆರೋಗ್ಯ ಸಿಬ್ಬಂದಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ಸಿಬ್ಬಂದಿಯವರ ಆರೋಪದಂತೆ ಕಳೆದ 10 ತಿಂಗಳಿಂದ ಸಂಬಳ ದೊರೆಯದೆ ಕುಟುಂಬ ಜೀವನ ಸಂಕಷ್ಟಕ್ಕೀಡಾಗಿದೆ. ಸಂಬಳಕ್ಕಾಗಿ ಡಿಎಚ್ಒ ಕಚೇರಿಗೆ ಅನೇಕ ಬಾರಿ ಭೇಟಿ ನೀಡಿ ಮನವಿ ಮಾಡಿದರೂ ಈ ತಿಂಗಳು ಇಲ್ಲ, ಮುಂದಿನ ತಿಂಗಳು ಬರುತ್ತದೆ ಎಂಬ ಉತ್ತರ ನೀಡಿ ಕಳಿಸಲಾಗುತ್ತಿದೆ ಎಂದು ಅವರು ದೂರಿದ್ದಾರೆ. ಜನರ ಆರೋಗ್ಯಕ್ಕಾಗಿ ನಾವು ಹಗಲಿರುಳು ದುಡಿಯುತ್ತಿದ್ದೇವೆ, ಆದರೆ ನಮ್ಮ ಕುಟುಂಬಗಳು ಬೀದಿಗೆ ಬರುವ ಪರಿಸ್ಥಿತಿ ಎದುರಾಗಿದೆ. ಮನೆ ಬಾಡಿಗೆ, ಮಕ್ಕಳ ಶಿಕ್ಷಣ, ದಿನನಿತ್ಯದ ಖರ್ಚುಗಳನ್ನು ನಿರ್ವಹಿಸಲು ಸಾಧ್ಯವಾಗುತ್ತಿಲ್ಲ. ಹೀಗಾಗಿ ಅನಿವಾರ್ಯವಾಗಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಮುಂದಾಗಿದ್ದೇವೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ವೇತನವನ್ನು ತಕ್ಷಣ ಬಿಡುಗಡೆ ಮಾಡಿ ಭವಿಷ್ಯದಲ್ಲಿ ಇಂತಹ ಸಮಸ್ಯೆ ಮರುಕಳಿಸದಂತೆ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಆಗ್ರಹಿಸಿದರು. ಈ ಕುರಿತು ಜಿಲ್ಲಾಡಳಿತದ ಸ್ಪಷ್ಟ ಪ್ರತಿಕ್ರಿಯೆ ಇನ್ನೂ ಲಭ್ಯವಾಗಿಲ್ಲ. ಕೆಲಸ ಮಾಡ್ತಾ ಇದ್ದೀನಿ, 3 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಇವಾಗ ಜೂನ್ 26ನೇ ತಾರೀಕಿಂದ ಯಳಗೋಡು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಡೆಪ್ಯುಟೇಷನ್ ಅಂತ ಹಾಕಿದ್ದಾರೆ. ಅದಕ್ಕಿಂತ ಮುಂಚೆ ನಾವು ಸಂಚಾರ ಆರೋಗ್ಯ ಘಟಕದಲ್ಲಿ ಕೆಲಸ ಮಾಡ್ತಾ ಇದ್ವಿ. ಪ್ರತಿ ತಿಂಗಳು 48 ಹಳ್ಳಿ ಕೊಟ್ಟಿದ್ದಾರೆ ನಮಗೆ. ಒಂದು ದಿನಕ್ಕೆ 2 ವಿಲೇಜಿಗೆ ಹೋಗ್ತಾ ಇದ್ದೀವಿ. ಪ್ರತಿ ವಿಲೇಜಲ್ಲೂ ನಾವು ವಯಸ್ಸಾಗಿರೋರಿಗೆ ಮತ್ತು ಅಂಗವಿಕಲರಿಗೆ, ಕೈಲಾಗದಿರೋರಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಕ್ಕೆ ಅವ್ರ ಮನೇಲಿ ಯಾರೂ ಇರ್ತಾ ಇರಲಿಲ್ಲ. ಅಂಥವ್ರಿಗೆಲ್ಲ ನಾವು ಮನೆ ಬಾಗಿಲಿಗೆ ಹೋಗಿ ನಾವು ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟು ಬಂದಿದ್ವಿ, ಉಚಿತವಾಗಿ ಟ್ರೀಟ್ಮೆಂಟ್ ಕೊಟ್ಟು ಬಂದಿದ್ವಿ. ಅವರೆಲ್ಲ ನಮ್ಮನ್ನು ಕಾಯ್ತಾ ಇರ್ತಾರೆ, ಫೋನ್ ಮಾಡ್ತಾರೆ, ಯಾವಾಗ ಬರ್ತೀರಾ ನೀವು, ಯಾಕೆ ಬರ್ತಾ ಇಲ್ಲ ಅಂತಲೂ ಫೋನಲ್ಲಿ ನಮಗೆ ವಿಚಾರಿಸ್ತಾರೆ. ಆ ಥರ ಎಲ್ಲ ನಾವು ಕೆಲಸ ಮಾಡಿ ಅವ್ರಿಗೋಸ್ಕರ ಸೇವೆ ಸಲ್ಲಿಸಿದ್ದೀವಿ. ಮತ್ತು ಗಣಿಬಾಧಿತ ಪ್ರದೇಶಗಳಲ್ಲಿ ಹೆಚ್ಚು ನಮಗೆ ಕೊಟ್ಟಿರೋದೇ ಗಣಿಬಾಧಿತ ಹಳ್ಳಿಗಳು. ಅಲ್ಲಿ ಹೋಗೋಕ್ಕೆ ಆಗಲ್ಲ, ರೋಡ್ ಇರಲ್ಲ, ರೋಡಲ್ಲಿ ಫುಲ್ ಧೂಳಿರುತ್ತೆ. ಅಂಥ ಜಾಗಕ್ಕೆಲ್ಲ ಹೋಗಿ ನಾವು ಕೆಲಸ ಮಾಡಿ ಬಂದಿದ್ವಿ. ನೀರಿರಲ್ಲ, ಊಟ ಇರಲ್ಲ, ಏನೂ ಇರಲ್ಲ ಸರ್. ಅಂಥ ಜಾಗಕ್ಕೆಲ್ಲ ಹೋಗಿ ನಾವು ನಮ್ಮ ಇದಕ್ಕೋಸ್ಕರ ಕೆಲಸ ಮಾಡಿ ಬಂದಿದ್ದೀವಿ. ನಮಗೆ ಇದನ್ನು ಮರ್ಯಾದೆ ಕೊಡ್ತಾ ಇದ್ದಾರೆ ಸರ್ ಇವರು. 10 ತಿಂಗಳಿಂದ ಸಂಬಳ ಇಲ್ಲ ಅಂದರೆ ನಾವು ಹೆಂಗೆ ಜೀವನ ಮಾಡಬೇಕು ಸರ್? ಬಾಡಿಗೆ ಕಟ್ಟಿಲ್ಲ 3 ತಿಂಗಳಿಂದ, ಸ್ಕೂಲ್ ಫೀಸು ಸಹ ಕಟ್ಟಿಲ್ಲ. ಸ್ಕೂಲ್ ಅವರು ಎಕ್ಸಾಮ್ ಕೂರಿಸಲ್ಲ ಅಂತ ಹೇಳ್ತಿದ್ದಾರೆ. ಏನು ಮಾಡಬೇಕು ಸರ್? ರೇಷನ್ ಇಲ್ಲ, ಏನಿಲ್ಲ. ಕೇಳಿ ಸಾಕಾಗೋಗುತ್ತೆ ಸರ್. ಎಲ್ಲ MLA ಗಳ ಹತ್ರ ಹೋಗಿದ್ದೀವಿ, DHO ಸರ್ ಹತ್ರ ಹೋಗಿದ್ದೀವಿ, DC ಸರ್ ಹತ್ರನೂ ಹೋಗಿದ್ದೀವಿ. ಇವತ್ತು ಮಾಡ್ತೀವಿ, ನಾಳೆ ಮಾಡ್ತೀವಿ, ಇನ್ನೊಂದು ತಿಂಗಳು ಮಾಡ್ತೀವಿ ಅಂತ ಹೇಳ್ತಾರೆ. ಯಾರ ಹತ್ರ ಹೋಗಬೇಕು ಸರ್? ನಾವು ಯಾರ ಹತ್ರ ಹೋಗ್ಬೇಕು ಹೇಳ್ರಿ? ನಿಮಗೆ ಜಿಲ್ಲೆಯಲ್ಲಿರೋ ಎಲ್ಲ ಅಧಿಕಾರಿಗಳ ಹತ್ರನೂ ಹೋಗಿದ್ದೀವಿ. ನಾವು ಯಾರ ಹತ್ರ ಹೋಗಬೇಕು? ನಮ್ಮ ಹಳ್ಳನ್ನ ಯಾರ ಹತ್ರ ತೊಳ್ಕೋಬೇಕು? ನೀವೇ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ನಾವೇನು ಸರ್? ನಾವು ಏನು ಪುಕ್ಷಟ ಕೆಲಸ ಮಾಡಿದ್ದೀವ ಸರ್? ನಾವು 60 ರೂಪಾಯಿ ಬೇಕು ಸರ್. ನಾವು ಒಂದು PHCಗೆ ಹೋಗಿ ಬರೋಕ್ಕೆ ನಮಗೆ ಡೆಪ್ಯುಟೇಷನ್ ಹಾಕಿದಾರಲ್ಲ, ಅಲ್ಲಿಗೆ ದಿನಕ್ಕೆ 60 ರೂಪಾಯಿ ನಾವು ಎಲ್ಲಿ ಜೋಡಿಸ್ಕೋಬೇಕು ಸರ್? ಹೇಳ್ರಿ ಸರ್, ನಮಗೆ ಎಷ್ಟು ಸಂಬಳ ಬರುತ್ತೆ? ನಾವು ಅವ್ರಿಗೇನು ಪುಕ್ಷಟ ಕೊಡ್ತಿಲ್ಲ, ನಾವು ಕೆಲಸ ಮಾಡೋದು ಸಂಬಳ ಕೊಡ್ರಿ ಅಂತ ಕೇಳ್ತಾ ಇದ್ದೀವಿ ಅಷ್ಟೇ. ನಾವು ಬೇರೆ ಏನೂ ಅಲ್ಲ. ನಾವು ಸಂಬಳ ಕೇಳೋದಕ್ಕೆ ನಮ್ಮ ಕೆಲಸದಿಂದಾನೆ ಕಿತ್ತಾಕಿದ್ದೀವಿ ಅಂತ ಲೆಟ್ರ್ ಕಳಿಸಿದಾರಲ್ಲ, ಇದೆಷ್ಟು ಸರಿ ಹೇಳ್ರಿ ಸರ್? ಎಷ್ಟು ಮಟ್ಟಿಗೆ ಸರಿ ಇದು? ನಾವೇನಾದ್ರು ತಪ್ಪು ಮಾಡಿದ್ದೀವ ಸರ್? ಸಂಬಳ ಕೇಳೋದೇ ತಪ್ಪ? ನಾವು ಮಾಡಿರೋ ಕೆಲಸಕ್ಕೆ ಕೂಲಿ ಕೇಳ್ತಿದ್ವಿ ಸರ್. ನಾವು ಬೇರೆ ಏನೂ ಕೇಳ್ತಾ ಇಲ್ಲ. ಕೇಳಿದ್ಕೋಸ್ಕರ ನಮ್ಮನ್ನು ಕೆಲಸದಿಂದ ಕಿತ್ತಾಕಿದ್ದೀವಿ ಅಂತ ಲೆಟ್ರ್ ಕೊಟ್ಟರೆ ನಾವು ಎಲ್ಲಿಗೆ ಹೋಗಿಬಿಡ್ಬೇಕು ಸರ್? ವಿಷ ಕುಡಿಬೇಕಾ ಹೇಳ್ರಿ? ನಾವು ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಿದ್ದೀವಿ ಸರ್. ನಾವು ಇದೇ ಕೆಲಸ ನಂಬ್ಕೊಂಡು ಸಿಂಗಲ್ ಪೇರೆಂಟ್ ಇದ್ದೀವಿ ಸರ್ ಎಲ್ಲರೂ ಇಲ್ಲಿ. ಕೆಲವರು ಏನು ಮಾಡಬೇಕು? ಮಕ್ಕಳನ್ನ ಎಲ್ಲಿಗೆ, ಯಾವ ಬಾವಿಗೆ ತಳ್ಬೇಕು ಹೇಳ್ರಿ ಸರ್? ನಿಮಗೆ ನಮ್ಮ ಕಷ್ಟ ಅರ್ಥ ಆಗುತ್ತೆ ಸರ್? ನಮ್ಮ ಜಾಗದಲ್ಲಿ ನಿಂತು ಯೋಚನೆ ಮಾಡಿರಿ ಸರ್, ಗೊತ್ತಾಗುತ್ತೆ. ನೀವು ನಮ್ಮ ಕಷ್ಟ ಏನು, ನಮ್ಮ ಸಿಚುವೇಶನ್ ಯಾವ ಇದರಲ್ಲಿದ್ದೀವಿ ಅಂತ ಗೊತ್ತಾಗುತ್ತೆ ನಿಮಗೆ. ಊಟ ಇಲ್ಲದೆ, ನೀರಿಲ್ಲದೆ ನಾವು ಹೋಗಿದ್ದೀವಿ ಸರ್ ಕೆಲಸ ಅಂದ ತಕ್ಷಣವೇ. ನೀವು ಎಷ್ಟು ಗಂಟೆಗೆ? ಬೆಳಗ್ಗೆ 8 ಗಂಟೆಗೆ ಹೋಗ್ರಿ ಅಂದ್ರೂ ಹೋಗಿದ್ದೀವಿ ಸರ್ ಡ್ಯೂಟಿಗೆ. ನಾವು ಇಷ್ಟು ಗಂಟೆ 5 ಗಂಟೆಗೆ ಬರೀ ಅಂದರೆ 5 ಗಂಟೆಗೆ ಬಂದಿದ್ದೀವಿ. ನೀವು ಹೇಳ್ದಾಗೆಲ್ಲ ಕೇಳಿದ್ದೀವಿ. ನಾವು DHO ಇದರಲ್ಲಿ ಅಂಡರಲ್ಲಿ ಕೆಲಸ ಮಾಡ್ತಿದ್ದೀವಿ ಸರ್. ಖನಿಜ ಪ್ರತಿಷ್ಠಾಪನೆ ಟ್ರಸ್ಟ್ ಇದು DHO ಅಂಡರಲ್ಲಿ ಕೆಲಸ ಮಾಡ್ತಿದ್ದೀವಿ. ನಮಗೆ DMF ಇಂದ ಫಂಡ್ ಬರ್ತಾ ಇತ್ತು ಇಷ್ಟು ದಿನ. ಇವಾಗ 10 ತಿಂಗಳಿಂದ ನಮಗೆ ಸಂಬಳ ಕೊಟ್ಟಿಲ್ಲ ಸರ್. ಕೆಲಸ ಮಾಡೋದನ್ನು ಕೇಳೋದೇ ತಪ್ಪ? ನಮಗೆ ಸಂಬಳ ಕೊಡ್ರಿ ಅಂತ ಅಂದರೆ ನಾವು ಸಂಬಳ ಇಲ್ಲದಲ್ಲೇ ಸುಮ್ಮನೆ ಕೆಲಸ ಮಾಡ್ಕೊಂಡು ಹೋಗಬೇಕು. ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಅವ್ರು ಕೊಟ್ಟಾಗ ಇಸ್ಕೋಬೇಕು. ಅಲ್ಲಿವರೆಗೂ ನಾವು ಸುಮ್ಮನೆ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಉದ್ದಕ್ಕೆ. ಅದೇ ಸರ್ ನಿಮ್ಮ ಆಸೆ? ಎಲ್ಲರ ಆಸೆನೂ ಅದೇನಾ ಹೇಳ್ರಿ? ನಮ್ಮಂಥವ್ರು ಜೀವನ ಮಾಡಬಾರ್ದಾ? ನನ್ನ ಹೆಸರು ಚಂದನ್ ಕುಮಾರ್, ಹೊಳಲ್ಕೆರೆ ಡಿ ಗ್ರೂಪ್ ಸಂಚಾರಿ ಆರೋಗ್ಯ ಘಟಕ ಡಿ ಗ್ರೂಪ್ ನೌಕರ ನಾನು. ಇಲ್ಲಿ ಅನಿರ್ದಿಷ್ಟ ಅವಧಿ ಮುಷ್ಕರ ಧರಣಿ ಮಾಡ್ತಿರೋದೇನೆಂದರೆ 9ರಿಂದ 10 ತಿಂಗಳಾಯಿತು ಸರ್. 10 ತಿಂಗಳಾದರೂ 1 ರೂಪಾಯಿ ಯಾವುದೇ ಥರದ್ದು 1 ತಿಂಗಳು ಸ್ಯಾಲ್ರಿನೂ ಹಾಕಿಲ್ಲ, ಏನೂ ಹಾಕಿಲ್ಲ.
ಮತ್ತು ನಮ್ಮದು DHO ಅಂಡರು ಮತ್ತು DC ಅಂಡರು DMF ಇಂದ ಬಂದಿರೋದು ಸರ್ ನಾವು. ನಮ್ಮದು ಫಸ್ಟಿಗೆ ಹಿಂದೂಸ್ತಾನ್ ಏಜೆನ್ಸಿ ಅಂತ ಇತ್ತು, ಇವಾಗ ಓಂ ಸಾಯಿ ಏಜೆನ್ಸಿ ಅಂತ ಒಂದು ವರ್ಷದಿಂದ ಅವಧಿಗೆ ಅಂತೇಳಿ ಮಾಡಿದಾರಂತೆ. ನಮ್ಗೆ ಯಾವುದೇ ಥರದ್ದು ಲೆಟ್ರ್ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ಮೊನ್ನೆ ಸಹ ಹೋಗಿ DHO ಮತ್ತು ಜಿಲ್ಲಾಧಿಕಾರಿ ಮತ್ತು ಏಜೆನ್ಸಿ ಅವ್ರು ಕೇಳಿದ್ಕೆ ನಮಗೇನು ಗೊತ್ತಿಲ್ಲ, ಬಜೆಟ್ ಇಲ್ಲ, ಅಮೌಂಟ್ ಇಲ್ಲ, ನಿಮಗೆ ಸ್ಯಾಲ್ರಿ ಇವಾಗ ಮಾಡ್ತೀನಿ, ನಾಳೆ ಮಾಡ್ತೀನಿ ಅಂತೇಳಿ ಇದನ್ನು ಸುಮ್ಮನೆ ದಿನ ತಳ್ಳಿದ್ರು ಸರ್. ನಿನ್ನೆ ಸಹ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವ್ರು ಅಷ್ಟರು ಸೇರಿ ಒಂದು ಮೀಟಿಂಗ್ ಮಾಡಿದಾಗ ಹಿಂಗೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಹೋಗಿ ಧರಣಿ ಕೂತ್ಕೊಳ್ಳೋಣ ಅಂತ ಹೇಳಿರೋದಕ್ಕೆ ಧರಣಿ ಕೂತ್ಕೊಂತೀವಿ ಅಂತ ಒಂದು ಬ್ಯಾನರ್ ಮಾಡಿಸಿದ್ದು ಇವ್ರು ಯಾರೋ ಮಿಸ್ಸಾಗಿ ಗ್ರೂಪಿಗೆ ಹಾಕಿರೋದನ್ನ DHO ನೋಡಿ DHO ಸರ್ ಏನು ಮಾಡಿದ್ದಾರೆ ಅಂತಂದರೆ ಏಜೆನ್ಸಿಯವ್ರಿಗೆ ಹೇಳಿ ಇವ್ರನ್ನ ಕೆಲಸದಿಂದ ವಜಾಗೊಳಿಸಿ ಅಂತೇಳಿ ಬೆಳಿಗ್ಗೆ 6:28 ರಿಲೀವ್ ಲೆಟ್ರ್ ಕೊಟ್ಟಿದ್ದಾರೆ ಸರ್. ನಮಗೆ ಕೆಲಸದಿಂದ ವಜಾ ಮಾಡಿದ್ದೀವಿ ಅಂತ. ನಮಗೆ ನಮ್ಮ ಸಂಬಳ ಕೇಳೋದಕ್ಕೆ, ನಾವು 10 ತಿಂಗಳು ಸಂಬಳ ಕೇಳೋದಕ್ಕೆ ಅವರಿಗೆ ಅಷ್ಟು ರೊಚ್ಚು ಬಂದು ನಮ್ಮನ್ನು ಕೆಲಸದಿಂದ ವಜಾ ಮಾಡಿಸ್ಯಾರಂದರೆ ನಮಗೆ ಕೆಲಸ, ನಾವು ಬಡವ್ರ ಮಕ್ಕಳು ಸರ್, ನಮಗೆ ಜೀವನ ಮಾಡೋಕ್ಕೆ ಏನೂ ಇಲ್ಲ ಸರ್. ಹೊಲ ಇಲ್ಲ, ಮನೆ ಇಲ್ಲ, ಏನಿಲ್ಲ. ಬಾಡಿಗೆ ಕಟ್ಟಬೇಕು, ಮಕ್ಕಳು ಫೀಸ್ ಕಟ್ಟಬೇಕು, ದಿನನಿತ್ಯ ದಿನಸಿ ಸಾಮಾನುಗಳಿಗೂ ದುಡ್ಡು ಬೇಕು ಸರ್. 10 ತಿಂಗಳು ಅಂದರೆ ವೇತನ ಇಲ್ದಂಗೆ ಅದು ಹೆಂಗೆ ಜೀವನ ಮಾಡೋಕ್ಕಾಗುತ್ತೆ ಹೇಳಿ ಸರ್. ಸರ್ ನಾವು ಇವಾಗ 2.5 ವರ್ಷದಿಂದ 3 ವರ್ಷದಿಂದ ಮಾಡ್ತಾಯಿದ್ದೀನಿ ಸರ್. ಸಂಚಾರಿ ಆರೋಗ್ಯ ಘಟಕ ಹೊಳಲ್ಕೆರೆ, ಅಲ್ಲಿ D ಗ್ರೂಪ್ ನೌಕರರಾಗಿ ಕೆಲಸ ಮಾಡ್ತಾಯಿದ್ದೀನಿ ಸರ್ ನಾನು. ಅಂತ ನನ್ನ ಹೆಸರು ತ್ರಿವೇಣಿ ಅಂತ. ನಾನು ಇಲ್ಲಿ ಸಂಚಾರಿ ಆರೋಗ್ಯ ಘಟಕದಲ್ಲಿ ಚಿತ್ರದುರ್ಗ ತಾಲೂಕು ಗಾಡಿಯಲ್ಲಿ ನಡೆಸ್ತಾ ಇದ್ದೀನಿ. ನಾವು ಅಲ್ಲಿ ಹೋಗಿ ಪ್ರತಿಯೊಬ್ಬರಿಗೂ ಒಂದು ಬ್ಲಡ್ ಚೆಕಪ್, ಬ್ಲಡ್ ಗ್ರೂಪ್ ಆಗಿರ್ಬೋದು, ಎಲ್ಲ ಥರದ PSCಗಳಲ್ಲೂ ಟೆಸ್ಟ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ನಮ್ಮ ಗಾಡಿಯಲ್ಲಿ ನಾವೆಲ್ಲ ಥರದ ಸೌಕರ್ಯ ಕೂಡ ಕೊಟ್ಟಿದ್ದೀವಿ ಜನಗಳಿಗೆ. ಅದರಲ್ಲಿ ಹಳ್ಳಿಗಳಿಗೆ ಏನಂದರೆ ಹೆಚ್ಚು ಪುರುಷ ಮಹಿಳೆಯರಿಗಿಂತ ವಯಸ್ಸಾದವರಿಗೆ ತುಂಬ ಅದು ಯೂಸ್ ಆಗ್ತಾ ಇದೆ. ಅವ್ರು ಯಾವಾಗಲೂ ನಮಗೆ ಫೋನ್ ಮಾಡಿಬಿಟ್ಟು ಕೇಳ್ತಾರೆ, ಯಾವಾಗ ಬರ್ತೀರಾ ಮೇಡಮ್, ನಿಮಗೋಸ್ಕರನೇ ನಾವು ಕಾಯ್ತಾ ಇರ್ತೀವಿ ಅಂತ ಹೇಳ್ಬಿಟ್ಟು ಅಷ್ಟು ಸೌಲಭ್ಯನ ನಾವು ಕೊಟ್ಟಿದ್ದೀವಿ. ಬಟ್ ಇವಾಗ ಏನು ಮಾಡಿದ್ದಾರೆ, ಇತ್ತೀಚೆಗಷ್ಟೇ ನಮ್ಮನ್ನು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೂ ಕೂಡ ಎಲ್ಲ ಕೆಲಸದಲ್ಲಿರೋ ಎಲ್ಲ ಗಾಡಿಯಲ್ಲಿರೋರು ಕೂಡ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಡೆಪ್ಟೇಷನ್ ಥರ ಹಾಕಿದ್ದಾರೆ. ಅಲ್ಲಿ ಖಾಲಿ ಇರೋದಕ್ಕೆ ಹಾಕಿದ್ದಾರೆ. ಅಟ್ಲೀಸ್ಟ್ ಅಲ್ಲಿಗೆ ಹಾಕ್ಕೊಡ್ರಿ ಅಂದರೂ ಕೂಡ ನಮಗೆ ಅಲ್ಲಿ ಖಾಲಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇವಾಗ ನೋಡಿದರೆ ಇದ್ದಕ್ಕಿದ್ದಂಗೆ ನಮ್ಮನ್ನು ನಿನ್ನೆ ರಿಲೀವಿಂಗ್ ಅಂತ ಹೇಳಿ ಕೊಟ್ಟಿದ್ದಾರೆ. ನಮಗಿಲ್ಲ, 6 ಮಂತ್ಗೆ ಒಂದ್ಸರಿ ಸ್ಯಾಲ್ರಿ ಮಾಡ್ತಾಯಿದ್ರು. ಅದು 6 ಮಂತ್ಗೂ ನಮಗೆ ಸ್ಯಾಲ್ರಿ ಆಗ್ತಾ ಇರಲಿಲ್ಲ. ಏನು ಅಂದರೆ ನಾವು ಹಗ್ಲಗ್ಲ ಅವ್ರಿಗೆ ಪದೇ ಹೋಗ್ತಾ ಇರಬೇಕು, ಲೆಟ್ರ್ ಕೊಡ್ತಾ ಇರಬೇಕು, ಈ ಥರ ಮೀಡಿಯಾ ಮುಂದೆ ಕುತ್ಕೊತಾ ಇರಬೇಕು. ಮತ್ತು ನಮಗೆ ಅವಾಗ 3 ಮಂತು 4 ಮಂತು ಸ್ಯಾಲ್ರಿ ಆಗ್ತಿದ್ರು. ಇದೇ ಫಸ್ಟ್ ಟೈಮು ನಮಗೆ 10 ಮಂತ್ ಸ್ಯಾಲ್ರಿ ಆಗ್ಲಿಲ್ಲಂಗೆ ಇರೋದು. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ತುಳಸಿ DG. ನಾನು ಹೊಸದುರ್ಗ ಸಂಚಾರಿ ಆರೋಗ್ಯ ಘಟಕದಲ್ಲಿ ವೈದ್ಯಾಧಿಕಾರಿಯಾಗಿ ಸತತ 2 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದೇನೆ. ಈ ಮುಷ್ಕರಕ್ಕೆ ಕಾರಣ ಏನು ಅಂತಂದರೆ, ನಾವು 10 ತಿಂಗಳಿಂದ ನಮಗೆ ವೇತನ ಆಗಿಲ್ಲ ಸರ್. ಈ ಕೆಲಸದ ಮೇಲೇ ಭಾಳ ಜನ ಡಿಪೆಂಡ್ ಆಗಿದ್ದಾರೆ. ಸೊ 4-5 ತಿಂಗಳಿಂದ ನಾವು ಕೇಳ್ತಾನೆ ಇದ್ದೀವಿ, ಎಲ್ಲರಿಗೂ ಕೇಳ್ತಾನೆ ಇದ್ದೀವಿ, ಸರ್ ಸಂಬಳ ಆಗಿಲ್ಲ ಅಂತ. ಅವರು ಮಾಡಿಕೊಡ್ತೀವಿ ಸಂಬಂಧಪಟ್ಟಿದ್ದ ಅಧಿಕಾರಿಗಳೆಲ್ಲ ಹೇಳ್ತಾನೆ ಇದ್ದಾರೆ. ಆದರೂ 9 ತಿಂಗಳು 10 ತಿಂಗಳು ಆಗ್ತಾ ಬಂತು, ಇನ್ನೂ ಕೊಟ್ಟಿಲ್ಲ. ಎಲ್ಲರಿಗೂ ಜೀವನ ನಡೆಸೋಕೆ ತುಂಬ ಕಷ್ಟ ಆಗ್ತಾಯಿದೆ. ಮತ್ತು ಹಂಗಾಗಿ ಇವತ್ತು ಸಡನ್ನಾಗಿ ನಮಗೆ ರಿಲೀವ್ ಲೆಟರ್ ಕೊಟ್ಬಿಟ್ಟಿದ್ದಾರೆ. ಏನು ಎತ್ತ ಅಂತಲೂ ಕಾರಣ ಹೇಳ್ತಾ ಇಲ್ಲ. ಸೊ ನಮಗೆ ದಯವಿಟ್ಟು ಸಂಬಳ ಮಾಡಿಕೊಟ್ಟು ಕರ್ತವ್ಯ ನೆರವೇರಿಸಲು ಸಹಾಯ ಮಾಡಬೇಕು. ನಾವು ಕರ್ತವ್ಯ ಮಾಡೋದಕ್ಕೆ ಸದಾ ಸಿದ್ಧರಾಗಿರ್ತೀವಿ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳಿಗೆ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳಿಗೆ ಬೇಕೇ ಬೇಕು, ಆರೋಗ್ಯ ಸಿಬ್ಬಂದಿಯವರಿಗೆ. ವರದಿ ಪ್ರೇಮ್. ನಿಮ್ಮ ಚಾನೆಲ್, ನಿಮ್ಮ ಸುದ್ದಿ, ನಿಮ್ಮ ಧ್ವನಿ. ನಿಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ಸುದ್ದಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಹಾಗೂ ಲೈಕ್ ಮಾಡಲು ಮರೆಯದಿರಿ. ಸಿ ಟೌನ್ ನ್ಯೂಸ್. ಧನ್ಯವಾದಗಳು.